ಇದು ಸಾವಲ್ಲ ಮರ್ಡರ್. ಮೃತ ಭೂಮಿಕ್ ತಂದೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇದ್ದ ಒಬ್ಬ ಮಗನನ್ನ ಕಳೆದುಕೊಂಡಿದ್ದೇನೆ. ಡಿಕೆ ಶಿವಕುಮಾರ್ ಅವರಿಗೆ ಮಕ್ಕಳಿಲ್ಲವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಭೂಮಿಕ್ ತಂದೆ ಈ ರೀತಿಯಾಗಿ ಆಕ್ರೋಶವನ್ನ ಹೊರಹಾಕಿರೋದು. ಇದು ಸಾವಲ್ಲ ಮರ್ಡರ್. ಇದು ಇದ್ದ ಒಬ್ಬ ಮಗನನ್ನ ನಾನು ಕಳೆದುಕೊಂಡಿದ್ದೇನೆ. ಡಿಕೆ ಶಿವಕುಮಾರ್ ಅವರಿಗೆ ಮಕ್ಕಳಿಲ್ವಾ? ಸಿಎಂ ಸಿದ್ದರಾಮಯ್ಯನವರಿಗೆ ಮಗನಿಲ್ಲವಾ? ನನ್ನ ಮಗನನ್ನ ಕೊಲೆ ಮಾಡಿದ್ದಾರೆ. ಸರ್ಕಾರದ ಇಂಟೆಲಿಜೆನ್ಸ್ ಸಂಪೂರ್ಣ ಫೇಲ್ಯೂರ್ ಆಗಿದೆ. ಮಗನನ್ನ ತಬ್ಬಿಕೊಂಡು ಡಿಟಿ ಲಕ್ಷ್ಮಣ್ ಆಕ್ರೋಶವನ್ನ ಹೊರಹಾಕಿದ್ದಾರೆ. ತನ್ನ ಮಗನ ಸಾವಿಗೆ ಸಂಪೂರ್ಣವಾಗಿ ಸರ್ಕಾರವೇ ಕಾರಣ. ಸಿಎಂ ಡಿಕೆ ಶಿವಕುಮಾರ್ ಅವರಿಗೆ ಮಕ್ಕಳಿಲ್ವಾ? ಸಿಎಂ ಸಿದ್ದರಾಮಯ್ಯ ಅವರಿಗೆ ಮಗ ಇಲ್ವಾ? ನನ್ನ ಮಗನನ್ನ ಕೊಲೆ ಮಾಡಿದ್ರು ಇವರು ಅಂತೇಳಿ ಆಕ್ರೋಶವನ್ನ, ತಮ್ಮ ಸಂಕಟವನ್ನ ಹೊರಹಾಕಿದ್ದಾರೆ. ಮಾಡಿದ್ರು ಅವರಿಗೆ ಗ್ಯಾರಂಟಿ ತಟ್ಟುತ್ತೆ. ನಾವು 20 ವರ್ಷ ತುತ್ತು ಅನ್ನ ಕೊಟ್ಟು ಸಾಕಿದ್ದು ನಮ್ಮ ನೋವು, ನಮ್ಮ ಇದು. ಅವರಿಗೆ ಅವ್ರ ಮಕ್ಕಳಿಗೆ ಯಾರು ರಾಜಕಾರಣಿಗಳು ಇದ್ದಾರಲ್ಲ, ಯಾರಿದ್ದಾರೆ ಅವ್ರು ಯಾರು ಬಂದು ರೆಸ್ಪಾನ್ಸ್ ಮಾಡಿದ್ರೆ ಹೋದ್ರು. ಚೀಫ್ ಮಿನಿಸ್ಟರ್ ಇರ್ಬೋದು, ಹೋಮ್ ಮಿನಿಸ್ಟರ್ ಇರ್ಬೋದು, ಡಿ ಕೆ ಶಿವಕುಮಾರ್ ಇರ್ಬೋದು. ನಿಮ್ಮ ಮಕ್ಕಳಿಗೂ ಇದೇ ಪರಿಸ್ಥಿತಿ ಬಂದಾಗ ನಾವು ಒಂದ್ ದಿವಸ ಮೀಡಿಯಾದಿಂದ ನೋಡ್ತೀವಿ, ನೀವು ನೋಡ್ತೀವಿ. ಆ ಪರಿಸ್ಥಿತಿ ನಮಗೆ ಬರ್ಲಿ ಆದಷ್ಟು ಬೇಗ. ನಿಮ್ಮ ಮಕ್ಕಳಿಗೂ ಇದೇ ಪರಿಸ್ಥಿತಿ, ನನ್ನ ಮಗನಿಗೆ ಬಂದ ಪರಿಸ್ಥಿತಿ ನಿಮ್ಮ ಮಕ್ಕಳಿಗೂ ಆದಷ್ಟು ಬೇಗ ಬರ್ಲಿ. ಅವಾಗ ನನ್ನ ನೋವು ನಿಮಗೆ ಅರ್ಥ ಆಗುತ್ತೆ. ದೇವರು ಅಂತ ಏನಾರು ಇದ್ರೆ, ಡಿ ಕೆ ಶಿವಕುಮಾರ್ ಸಾಹೇಬ್ರೆ ದೇವರು ಅಂತಿದ್ರೆ, ನೀವು ದೇವ್ರು ನಂಬ್ತಿರಲ್ಲ, ನಿನ್ನ ಮಗನಿಗೆ ತೋರಿಸ್ಲಿ. ನಿನ್ನ ಮಗನಿಗೆ ತೋರಿಸಿದಾಗ ನನ್ನ ನೋವು ನಿನ್ನ ಮಗನಿಗೆ ಅರ್ಥ ಆಗುತ್ತೆ. ನೀವು ಅರೇಂಜ್ ಮಾಡಿರಿ, ನನ್ನ ಸರ್ಕಾರದಿಂದ ಆಯ್ತು ಅಂದ್ರಲ್ಲ, ನಿಮ್ಮ ಸರ್ಕಾರದಿಂದ ಗೆದ್ದಿರ್ಬೋದು. ಆದ್ರೆ ಒಂದ್ ದಿವಸ ಹಿಂದೆ ಮುಂದೆ ನೋಡ್ಕೊಂಡು ಇಲ್ಲ ಸೆಕ್ಯೂರಿಟಿ ಮಾಡ್ಬೋದಿತ್ತಲ್ವಾ? ನೀವೇನು ನಿಮ್ಮ ದುಡ್ಡಲ್ಲಿ ಏನು ಕೊಡ್ತೀರ? ನಾನು ಕಟ್ತೀನಿ ಟ್ಯಾಕ್ಸ, ಕೋಟಿಗಟ್ಟಲೆ ಟ್ಯಾಕ್ಸ್ ಕಟ್ಟಿದ್ದೀನಿ. ನನ್ನ ದುಡ್ಡಲ್ಲಿ ಒಂದು ಆಂಬುಲೆನ್ಸ್ ಮಾಡ್ಬೋದಿತ್ತು. ನೀವು ಒಂದು ಆಂಬುಲೆನ್ಸ್ ಸೌಕರ್ಯ ಮಾಡ್ಬೋದಿತ್ತು. ನಿಮ್ದು ನನ್ನ ಶಾಪ ಇದೆಯಲ್ಲ, ನಿಮ್ಮ ಮಕ್ಕಳಿಗೆ ಇವಾಗನೇ ಹೇಳ್ತಿದ್ದೀನಿ, ನಿಮ್ಮ ಮಕ್ಕಳಿಗೆ ತಟ್ಟಬೇಕು. ನಿಮಗೂ ಒಬ್ಬನೇ ಮಗ ಇದ್ದಾನೆ, ಅವಾಗ ನಿಮ್ ನೋವು ಅನುಭವ ಆಗುತ್ತೆ, ಗೊತ್ತಾಗುತ್ತೆ. ಡಿ ಕೆ ಶಿವಕುಮಾರ್ ಸಾಹೇಬ್ರೆ, ನೀವು ನನಗೂ ಒಬ್ಬನೇ ಮಗ ಅರೇಂಜ್ ಮಾಡಿದ್ರು. 20 ವರ್ಷ ನಾನು ಕೈ ತುತ್ತು ಕೊಟ್ಟು ಸಾಕಿದ್ದೀನಿ. 20 ವರ್ಷ ಕೈ ಕೊಟ್ಟು ಸಾಕಿದ್ದೀನಿ. ಇವಾಗ ಈ ಥರ ಪರಿಸ್ಥಿತಿ. ಇವನು ನೀವು ತಿಳ್ಕೊಂಡಿರಂಗೆ ಪರ್ಕಿ ಹುಡುಗ ಅಲ್ಲ. ಇವ್ರು ಎಲ್ಲಿಂದ ಊರಿಂದ ಹಿಡ್ಕೊಂಡು ಬೆಂಗಳೂರವರೆಗೂ ಅವ್ನು ಕಾಲೇಜಲ್ಲಿ ಕೇಳಿ, ಇವನ್ ಬಗ್ಗೆ ಏನು ಯಾವ ಲೆವೆಲ್ ಇದ್ದಾನೆ ಅಂತ ನೀವು ಕಾಲೇಜಲ್ಲಿ ಕೇಳಿ ಹೇಳ್ತಾರೆ. ಅವನು ಓದ್ಬಿಟ್ಟು ಬೇರೆ ಯಾವುದೇ ಆಟಿಟ್ಯೂಡ್ ಅವ್ರಿಗಿಲ್ಲಿ ಒಂದು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ. ಅವನು ಅಷ್ಟು ಆನೆಸ್ಟಾಗಿ, ಅಷ್ಟು ಇದಾಗಿ ಓದ್ತಾ ಇದ್ದ ಹುಡುಗ ಅಂದರೆ ಅವನೊಬ್ಬನೇ. ಒಂದು ದಿವಸ ಚಕ್ಕರ್ ಆಗ್ತಾ ಇರಲಿಲ್ಲ. ಈ ಹುಡುಗರ ಜೊತೆಯಿಂದ ಹೋಗಿದ್ದಾನೆ. ನೀವು ಸೆಕ್ಯೂರಿಟಿ ಮಾಡಿಲ್ಲ ಅಂತ ಮಾಡಿದ್ರೆ ನನ್ನ ಮಗನ ಉಳಿಸ್ಬೋದಿತ್ತು. ಒಂದು ಆಂಬುಲೆನ್ಸ್ ಸೌಕರ್ಯ ಮಾಡಿದರೆ ನನ್ನ ಮಗನ ಉಳಿಸ್ಬೋದಿತ್ತು. ನನ್ನ ಮಗ ಒಬ್ಬ ಅಲ್ಲ, 11 ಮಕ್ಕಳದ್ದು ಶಾಪ ನಿಮಗೆ ತಟ್ಟುತ್ತೆ. 11 ಮಕ್ಕಳು ತಂದೆ ಪೇರೆಂಟ್ಸ್ ಶಾಪ ನಿಮಗೆ ತಟ್ಟುತ್ತೆ. ನಿಮಗೆ ತಟ್ಟಿದಾಗಲೇ ಆಗುತ್ತೆ. ನನ್ನ ನೋವು, ನಾನು ನೆನ್ನೆಯಿಂದ ನಾನು ನೋಡ್ತಿರೋದು ನೋವು ನಿಮ್ಮ ಮಕ್ಕಳಿಗೆ ಬರಬೇಕು. ಯಾರು ಅರೇಂಜ್ ಮಾಡಿದ್ರಿ ಆವಾಗ ನಿಮ್ಮ ಮಕ್ಕಳಿಗೆ ಬರಲಿ. ನಿಮಗೆ ಬಂದಾಗ ನಾವು ಒಂದು ದಿವಸ ನೋಡ್ಕೊಂತೀವಿ. ನಿಮಗೆ ದುಡ್ಡು ರಾಜಕೀಯ ಶಾಶ್ವತ ಅಲ್ಲ. ನೀವು ಬರೀ 5 ವರ್ಷಕ್ಕಿರೋದು. ನಾವು ಇರೋವರೆಗೂ ನಿಮ್ಮನ್ನು ಸಾಕ್ತೀವಿ. ನಾವು ಮಗನ ತಗೊಂಡಿದ್ದೀರಾ, ನಿಮ್ಮ ಸರ್ಕಾರದಿಂದಲೇ ನೀವೇ ಬೇಕು ಅಂತ ನಮ್ಮ ಮಕ್ಕಳನ್ನ ಕೊಲೆ ಮಾಡಿರೋದು ನೀವೇ. 100% ಕೊಲೆ ಮಾಡಿರೋದು ನೀವೇ. ನನ್ನ ಶಾಪ ನಿಮಗೆ ತಟ್ಟಬೇಕು. ನಮ್ಮಂತ ಅವ್ರಮ್ಮ 20 ವರ್ಷ ತುತ್ತು ಕೊಟ್ಟು ಸಾಕಿದೀವಿ. ಇವನ ಬಗ್ಗೆ ಏನಾದ್ರು ಇವನೆಂತ ಅಂತ ಹುಡುಗ ಅಂತ ಹೇಳಿ ಕೇಳಿ ನೋಡಿ. ಕಾಲೇಜಿಂದ ಹಿಡಿದು ಸ್ಕೂಲ್ವರೆಗೂ ಕೇಳಿ ನೋಡಿ ಅವನು ಎಂಥ ಹುಡುಗ ಅಂತ. ನೀವು ಅರೇಂಜ್ ಮಾಡಿರೋ ಹೊತ್ತಿಗೆ ಅವ್ರು ಹೋಗೋಕ್ಕಾಯ್ತು. ನೀವು ಕ್ಯಾನ್ಸಲ್ ಮಾಡ್ಬೋದಿತ್ತು. ಇದು ಶಾಪ ನಿಮಗೆ ತಟ್ಟುತ್ತೆ. ಬಂದ್ರಿ ನೆನ್ನೆ ಹೋಮ್ ಮಿನಿಸ್ಟರ್ ಇರ್ಬೋದು, ಚೀಫ್ ಮಿನಿಸ್ಟರ್ ಇರೋದು. ಬಂದು ನಿಮ್ಮ ಕರ್ತವ್ಯ ಬಂದ್ರಿ. ನಿಮ್ಮ ಬೇಳೆಕಾಳು ಬೇಯಿಸೋದಕ್ಕೋಸ್ಕರ ಬಂದ್ರಿ, ಹೋದ್ರಿ. ಅದಲ್ಲ, ನನ್ನ ತಂದೆ ತಾಯಿಯ, ನನ್ನಂತ ಎಷ್ಟೊಂದು ತಂದೆ ತಾಯಿಗಳು ಅಲ್ಲಿ ನೋವನ್ನ ನಿಮಗೆ ಯಾವಾಗ ತಟ್ಟುತ್ತೆ. ನನ್ನಂತ 11 ತಂದೆ ತಾಯಿಗಳನ್ನು ಕಣ್ಣೀರಾಕಿ ನಿಮಗೆ ಶಾಪ ಹಾಕ್ತಿದ್ರು. ತಟ್ಟಿತೆ ಇನ್ನು ಮುಂದೆ ಬಿಕ್ಕಿದವ್ರಿಗೂ ತಟ್ಟಬೇಕು. ಆವಾಗನೇ ನಮ್ಮ ಮನಸ್ಸಿಗೆ, ನಮ್ಮ ಆತ್ಮಕ್ಕೆ ಶಾಂತಿ ಸಿಗೋದು. ಅಂದರೆ ನಿಮ್ಗಳ ಮಕ್ಳಿಗೆ ತಟ್ಟಿದಾಗ ನನ್ನ ಮಕ್ಳಿಗೆ ಸಿಗುತ್ತೆ. 20 ವರ್ಷ ನಾನು ಕೈ ತುತ್ತು ಕೊಟ್ಟು ಸಾಕಿದ್ದೀನಿ. 20 ವರ್ಷ
ಕೊಟ್ಟು ಸಾಕಿದ್ದೀನಿ. ಇವಾಗ ಈ ಥರ ಪರಿಸ್ಥಿತಿ. ಇವನು ನೀವು ತಿಳ್ಕೊಂಡಿರಂಗೆ ಪರ್ಕಿ ಹುಡುಗ ಅಲ್ಲ. ಇವ್ರು ಎಲ್ಲಿಂದ ಊರಿಂದ ಹಿಡ್ಕೊಂಡು ಬೆಂಗಳೂರವರೆಗೂ ಅವ್ನು ಕಾಲೇಜಲ್ಲಿ ಕೇಳಿ ಇವನ ಬಗ್ಗೆ ಏನು ಯಾವ ಲೆವೆಲ್ ಇದ್ದಾನೆ ಅಂತ ನೀವು ಕಾಲೇಜಲ್ಲಿ ಕೇಳಿ ಹೇಳ್ತಾರೆ. ಅವನು ಓದ್ಬಿಟ್ಟು ಬೇರೆ ಯಾವುದೇ ಆಟಿಟ್ಯೂಡ್ ಅವ್ರಿಗಿಲ್ಲಿ ಒಂದು ಯಾವುದಕ್ಕೂ ಹೋಗ್ತಾ ಇರಲಿಲ್ಲ. ಅವನು ಅಷ್ಟು ಆನೆಸ್ಟಾಗಿ ಅಷ್ಟು ಇದಾಗಿ ಓದ್ತಾ ಇದ್ದ ಹುಡುಗ ಅಂದರೆ ಅವನೊಬ್ಬನೇ. ಒಂದು ದಿವಸ ಚಕ್ಕರ್ ಆಗ್ತಾ ಇರಲಿಲ್ಲ. ಈ ಹುಡುಗರ ಜೊತೆಯಿಂದ ಹೋಗಿದ್ದಾನೆ. ನೀವು ಸೆಕ್ಯೂರಿಟಿ ಮಾಡಿಲ್ಲ ಅಂತ ಹೇಳಿ. ಕಾಲ್ತುಳಿತದಲ್ಲಿ ಹಾಸನ ಜಿಲ್ಲೆಯ ಕುಪ್ಪಗೋಡುವಿನ ಭೂಮಿಕ್ ಸಾವನ್ನಪ್ಪಿದ್ದು, ಕುಪ್ಪಗೋಡು ಗ್ರಾಮದಲ್ಲಿ ಭೂಮಿಕ್ ಸಂಬಂಧಿ ಪೃಥ್ವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಹಿಂದೂ ಸಂಪ್ರದಾಯದಂತೆ 11:30ಕ್ಕೆ ಅಂತ್ಯಕ್ರಿಯೆ ನೆರವೇರುತ್ತೆ ಅಂತ ಹೇಳಿರೋದು. ಇನ್ನು ಡಿಟಿ ಲಕ್ಷ್ಮಣ್ ಅವರಿಗೆ 3 ಮಕ್ಕಳು. ಮೊದಲನೆಯವನು ಭೂಮಿಕ್, ಆದರೆ ಇನ್ನೆರಡು ಶ್ವಾನ ಸಹಿತ ಮಕ್ಕಳಂತೆ ಸಾಕ್ತಾ ಇದ್ರು ಡಿಟಿ ಲಕ್ಷ್ಮಣ್ ಅವರು. ನಮ್ಮ ಸ್ನೇಹಿತರ ಮಗನನ್ನ ಸರ್ಕಾರ ಕೊಲೆ ಮಾಡಿದೆ ಅಂತೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಮಾಡಿದ ತಪ್ಪಿಗೆ ನಮ್ಗೆ ಯಾಕೆ ಶಿಕ್ಷೆ ಅಂತ ಆಕ್ರೋಶದಿಂದ ಮಾತನಾಡಿದ್ದಾರೆ.